ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೆ ನಮಸ್ಕಾರಗಳು. ಭಗವದ್ಗೀತೆಯ 16ನೆಯ ಅಧ್ಯಾಯವನ್ನು ನಾವು ನೋಡ್ತಾ ಇದ್ದೀವಿ. ಈ ಅಧ್ಯಾಯ ಗುಣಗಳಿಗೆ ಮೀಸಲಾಗಿರುವಂಥ ಅಧ್ಯಾಯ. ಮನುಷ್ಯ ಎಂಥ ಗುಣಗಳನ್ನು ಅಳವಡಿಸಿಕೊಳ್ಬೇಕು ಮತ್ತು ಎಂಥ ಗುಣಗಳನ್ನು ಆತ ತ್ಯಜಿಸಬೇಕು ಅನ್ನೋದನ್ನು ಕುರಿತು ಇದರಲ್ಲಿ ಬಹಳ ಸುಂದರವಾಗಿ ಹೇಳಿದ್ದಾರೆ. ಭಗವದ್ಗೀತೆ ಅಂದರೆ ಅದು ಉಪನಿಷತ್ತುಗಳ ಸಾರ. ಆ ಭಗವದ್ಗೀತೆಯನ್ನು ಪ್ರಾರಂಭಿಸುವ ಮೊದಲೇ ಹೇಳಿದ್ದಾರೆ, ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸತ್ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತ. ಉಪನಿಷತ್ತುಗಳಂತೇನದಾವಲ್ಲ, ಆ ಉಪನಿಷತ್ತುಗಳೇ ಆಕಳಿದ್ದ ಹಾಗೆ. ಸರ್ವೋಪನಿಷದೋ ಗಾವೋ, ಗಾವಹ ಅಂದರೆ ಆಕಳು. ಎಲ್ಲ ಉಪನಿಷತ್ತುಗಳು ಅನ್ನೋದು ಆಕಳ. ಇನ್ನು ಆ ಆಕಳವನ್ನು ಹಾಲನ್ನು ಹಿಂಡುವವ ಯಾರು ಅಂದರೆ ಕೃಷ್ಣ. ಆನಂತರ ಅದರ ಹಾಲವನ್ನು ಸವಿಯುವ ಯಾರು ಅಂದರೆ ಅರ್ಜುನ. ಆ ಹಾಲ ಯಾವುದು ಅಂದರೆ ಗೀತಾಮೃತ ಅಂತ. ಗೀತೆ ಅನ್ನುವುದೇ ಉಪನಿಷತ್ತ ಅನ್ನುವಂಥ ಆಕಳ ಹಾಲದು. ಉಪನಿಷತ್ತುಗಳ ಭಾಷೆ ಸ್ವಲ್ಪ ಕಠಿಣ ಇರಬಹುದು, ಅದನ್ನೆಲ್ಲ ಸಾರವತ್ತಾಗಿ ಭಗವದ್ಗೀತೆಯಲ್ಲಿ ಅವರು ಇಟ್ಟಿದ್ದಾರೆ. ಅಷ್ಟು ವರ್ಷಗಳಿಂದ ಇಲ್ಲಿವರೆಗೂ ಸಹಿತ ಅದನ್ನೆಲ್ಲ ಅನುಸರಿಸ್ತಾ ಬಂದಿದ್ದಾರೆ. ಆದ್ದರಿಂದ ಅವರು ಹೇಳುವುದೇನದಲ್ಲ, ಅದು ಬಹಳ ಅನುಭವಪೂರ್ಣವಾದದ್ದು. ನೋಡು ಮನುಷ್ಯನೇ, ನೀನು ನಿನ್ನ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಬೇಕು ಅಂತ ಬಯಸ್ತೀಯಲ್ಲ, ನಿನ್ನ ಬದುಕು ಅದು ದಿವ್ಯ ಆಗಬೇಕು, ಭವ್ಯ ಆಗಬೇಕು ಅಂಥೇಳಿ ನಿನ್ನ ಅಪೇಕ್ಷೆ ಅದಲ್ಲ. ಹಾಗಾಗಬೇಕಾಗಿತ್ತು ಅಂದರೆ ಈಗ ಆ ಗೀತೆಯಲ್ಲಿ ಹೇಳಿರುವಂಥ ಗುಣಗಳನ್ನು ಅಳವಡಿಸಿಕೊಳ್ಬೇಕು ಅಂತ. ಅದೊಂದೇ ಉಪಾಯ, ಬೇರೆ ಯಾವ ಉಪಾಯನೂ ಇಲ್ಲ. ಆ ಗುಣಗಳನ್ನು ನಾವು ಅಳವಡಿಸಿಕೊಳ್ಬೇಕು. ಅವು ಯಾವುವು ಅಂತಂದರೆ ನಿನ್ನೆ ಮೊನ್ನೆ ಕೆಲವು ನೋಡಿದ್ವಿ. ಅಭಯಂ ಸತ್ವ ಸಂಶುದ್ಧಿ, ಜ್ಞಾನಯೋಗ ವ್ಯವಸ್ಥಿತಿ, ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ. ಈ ಮೊದಲನೇ ಶ್ಲೋಕದಲ್ಲಿ ಕೆಲವು ಗುಣಗಳನ್ನು ಅವರು ಹೇಳಿದ್ದಾರೆ. ಯಾವ್ಯಾವವು? ಅಭಯಂ, ಮೊದಲನೆಯದು ಭಯ ಇಲ್ಲದೆ ಇರಬೇಕು, ನಿರ್ಭಯರಾಗಿ ಇರಬೇಕು. ಎರಡನೆಯದು ಸತ್ವ ಸಂಶುದ್ಧಿ, ಮನಸ್ಸನ್ನು ಸ್ವಚ್ಛಾಗಿ ಇಟ್ಕೊಳ್ಬೇಕು, ಇದು ಎರಡನೆಯದು. ಮೂರನೆಯದು ಜ್ಞಾನಯೋಗ ವ್ಯವಸ್ಥಿತಿ, ಜ್ಞಾನ ಯೋಗದಲ್ಲಿ ವ್ಯವಸ್ಥಿತಿ, ಜ್ಞಾನದಲ್ಲಿ ಆಸಕ್ತರಾಗಿರಬೇಕು. ನಾಲ್ಕನೆಯದು ದಾನಂ, ಕೊಡುವುದು, ದಾನ ಮಾಡೋದು, ಅದು ನಾಲ್ಕನೇ ಗುಣ. ಇವು ದೈವೀ ಗುಣಗಳು. ದಾನ ನೋಡ್ರಿ, ಕೊಡುವುದು ಬಹಳ ಮುಖ್ಯವಾದದ್ದು. ಅದು ಕೊಡುವುದು, ನಾವು ದೊಡ್ಡವರಾಗಬೇಕಾಗಿತ್ತು ಅಂದರೆ, ನಾವು ಬೆಳಿಬೇಕು, ನಮ್ಮನ್ನು ಎಲ್ಲರೂ ಗೌರವಿಸಬೇಕು, ನಾವು ಕೀರ್ತಿವಂತರಾಗಬೇಕು ಅಂತ ಬಯಸ್ತೀವಲ್ಲ, ಅದಕ್ಕೆ ಸಾಧನ ಏನು ಅಂದರೆ ಕೊಡಬೇಕು. ಯಾವ ಮನುಷ್ಯ ಬರೀ ತೆಗೆದುಕೊಳ್ತಾನ ಆತ ದೊಡ್ಡವ ಆಗೋದಿಲ್ಲ. ಯಾರು ಕೊಡ್ತಾರ ಆತ ದೊಡ್ಡವ ಆಗ್ತಾನೆ. ನಾವು ಏನಾದರೂ ಕೊಡಬೇಕು, ನಮ್ಮ ಹತ್ತಿರ ಏನದ ಅದನ್ನು ಕೊಡಬೇಕು.
ನಮ್ಮ ಹತ್ತಿರ ಹಣ ಇತ್ತಂದ್ರೆ ಹಣ ಕೊಡೋಣ, ನಮ್ಮ ಹತ್ತಿರ ವಿದ್ಯೆ ಇತ್ತಂದ್ರೆ ವಿದ್ಯೆ ಕೊಡುವುದು, ಏನದ ಅದನ್ನು ಕೊಡುವುದು. ಕೊಡುವವ ದೊಡ್ಡವಾಗ್ತಾನೆ, ಇದನ್ನು ನಾವು ತಿಳ್ಕೊಳ್ಬೇಕು. ನಮ್ಮನ್ನು ಜನ ಗೌರವಿಸಬೇಕು ಅಂತ ನಾವು ಅಪೇಕ್ಷಿಸ್ತೀವಲ್ಲ, ಏನೂ ಕೊಡ್ಲಾರ್ದವನನ್ನು ಹೆಂಗೆ ಗೌರವಿಸ್ತಾರೆ? ಕೊಡಬೇಕು. ಒಂದು ಗಿಡ ಇತ್ತು ಅಂದ್ರೆ ಹಣ್ಣು ಕೊಡ್ತಿತ್ತಂದ್ರೆ ಆ ಗಿಡವನ್ನು ಹೆಚ್ಚು ರಕ್ಷಣೆ ಮಾಡ್ತಾರೆ. ಕೊನೆಗೆ ಹಣ್ಣು ಕೊಡಲಿಲ್ಲ ಅಂದ್ರೆ ಕೊನೆಗೆ ನೆರಳರೆ ಕೊಡ್ತಿತ್ತಂದ್ರೆ ನೆರಳರೆ ಇರ್ತದ, ಇರಲಿ ಅಂತಾರೆ ಗಿಡ. ಅದು ಹಣ್ಣು ಕೊಡುವುದಿಲ್ಲ, ನೆರಳೂ ಇಲ್ಲ, ಬರೀ ಮುಳ್ಳು ಕೊಡ್ತಿತ್ತು ಅಂದ್ರೆ ಆ ಗಿಡ ಯಾರು ಇಡ್ತಾರೆ? ಮೊದಲು ಕಡ್ದು ಹಾಕ್ರಿ ಅಂತಾರೆ. ಹಾಗೆ ಮನುಷ್ಯ ಕೊಡುವುದನ್ನು ಕಲಿಬೇಕು, ಕೊಡಬೇಕು ಅಂತ ದಾನ ಅಂತ ಕರೆಯೋದು. ಅದಕ್ಕೆ ಕೊಡುವವ ದೊಡ್ಡವ ಆಗ್ತಾನ. ಮತ್ತು ಎಲ್ಲದರಲ್ಲಿ ಕೊಡುವಂಥ ಗುಣ ಇದ್ದೇ ಇರ್ತದೆ. ಸರ್ವಜ್ಞ ಕವಿ ಹೇಳಿದ, ಕೊಟ್ಟದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಕೊಟ್ಟದ್ದು ಕೆಟ್ಟಿತ್ತೆನಬೇಡ, ಮುಂದೆ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ ಅಂತ ಹೇಳಿದರು. ಈಗ ನಮ್ಮ ಹತ್ತಿರ ಏನಿರ್ತದೆ ಅದನ್ನು ನಾವು ಕೊಟ್ಟಿವಿ ಅಂದರೆ ಅದು ನಮಗೆ ಮುಂದೆ ಕಟ್ಟಿಟ್ಟ ಬುತ್ತಿ. ಒಂದು ವೇಳೆ ನಾವು ಕೊಡಲಿಲ್ಲ ಅಂದ್ರೆ ಅದು ನಾಶ ಆಗಿ ಹೋಗ್ತದೆ. ಈಗ ನಮ್ಮ ಹತ್ತಿರ ಹಣ ಆಯ್ತಂತ ಇಟ್ಕೊಳ್ರಿ, ಕೊಟ್ಟದ್ದು ತನಗೆ. ನೋಡ್ರಿ ಅವ್ರು ಹೇಳೋದು ಹೇಗದ, ನಾವೇನಂತೀವಿ ಇಟ್ಟುಕೊಂಡದ್ದು ನಮಗೆ, ಕೊಟ್ಟಿವಿ ಅಂದ್ರೆ ಹೋಯ್ತು ಅಂತ ನಾವು ಇಟ್ಕೊಳ್ತೀವಿ. ಈಗ ನಮ್ಮ ಹತ್ತಿರ ಹಣ ಇತ್ತು ಅಂದ್ರೆ, ಹಣ ಇಟ್ಟುಕೊಂಡಿವಿ ಅಂದ್ರೆ, ನಾವೊಂದು ವೇಳೆ ನಾಶ ಆಗಿ ಹೋದಿವಿ ಅಂದರೆ ಹಣ ಏನಾಯಿತು? ಅದು ಹಾಳಾಗಿ ಹೋಯ್ತು. ಅದೇ ಹಣವನ್ನು ಆತ ಮಕ್ಕಳಿಗೋ ಬಂಧು ಬಾಂಧವರಿಗೋ ಅಥವಾ ಯಾರಿಗೆ ಅವಶ್ಯಕತೆ ಐತೆ ಅವ್ರಿಗೆ ಕೊಟ್ಟಿದ್ದ ಅಂದ್ರೆ ಅವರು ಇವನನ್ನು ಸ್ಮರಿಸ್ತಿದ್ರು, ಇವನನ್ನು ನೆನೆಸ್ತಿದ್ರು, ಆ ಹಣ ಉಪಯೋಗಕ್ಕೆ ಬರ್ತಿತ್ತು. ಹಾಗೆ ನಮ್ಮಲ್ಲಿ ವಿದ್ಯೆ ಇತ್ತು ಅಂದರೆ ಆ ವಿದ್ಯೆಯನ್ನು ನಾವು ಯಾರಿಗೇ ಕೊಡಲಿಲ್ಲ ಅಂದರೆ ಅದು ನಮ್ಮಲ್ಲಿ ಉಳಿದು ಬರೀ ನಾಶ ಆಗಿ ಹೋಗ್ತಿತ್ತು. ಆ ವಿದ್ಯೆಯನ್ನು ಇನ್ನೊಬ್ಬರಿಗೆ ಕೊಟ್ಟಿವಿ ಅಂದರೆ ಅದು ಉಳಿತಿತ್ತು. ಅದಕ್ಕೆ ಅವ್ರು ಹೇಳಿದ್ದಾರೆ, ಕೊಟ್ಟದ್ದು ತನಗೆ. ಒಂದು ವೇಳೆ ನಮಗೆ ಪರಲೋಕ ಅನ್ನೋದಿತ್ತು ಅಂದರೆ ಅದಕ್ಕೆ ಸಹಾಯಕ ಆಗುವುದು ಯಾವುದು ಅಂದರೆ ಅದೇ ಕೊಟ್ಟದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಮುಚ್ಚಿಟ್ಟಿವಿ ಅಂತಂದ್ರೆ ಅದು ಪರರಿಗೇನೆ ಆಗೋದು. ಮತ್ತು ಮುಚ್ಚಿಟ್ಟು ಬಳಕ ಅವರು ತೊಂದ ಬಳಕ ಏನಂತಾರೆ? ನಾವಾಗೆ ಕೊಟ್ಟಿದ್ದೀವಿ ಅಂದರೆ ಕೊಟ್ಟಪ್ಪ ತೊಂದ್ವಿ ಅಂತಾರೆ. ಮುಚ್ಚಿಟ್ಟದ್ದನ್ನು ತೊಂದ್ವಿ ಅಂದರೆ ಇಟ್ಟಿಟ್ಟು ಹಾಳಾಗಿ ಹೋದ, ಯಾರ್ದೋ ಮಣ್ಣು ಪಾಲಾಗಿ ಹೋಯ್ತು ಅಂತಾರೆ. ಅದು ಮಣ್ಣಿನ ಪಾಲಾಯಿತು, ಅದು ನಮ್ಮ ಪಾಲಾಗಲಿಲ್ಲ. ಅದಕ್ಕೆ ಅವರು ಹೇಳಿದರು, ಕೊಟ್ಟದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಕೊಟ್ಟದ್ದು ಕೆಟ್ಟಿತನೇ ಬೇಡ ನೀನು, ಅದು ಮುಂದೆ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ. ಆದ್ದರಿಂದ ದಾನ ಇದೊಂದು ಗುಣ, ದಾನ ಕೊಡುವುದನ್ನು ಇಟ್ಟುಕೊಳ್ಳಬೇಕು. ಕಾಗೆ ಒಂದು ಅಗುಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನು, ಕೋಳಿಯೊಂದು ಗುಟುಕ ಕಂಡರೆ ಅದು ಕೂಡ ಕೂಗಿ ಕರಿತದ ತನ್ನ ಕುಲವನು. ಮನುಷ್ಯ ನೀನು ಒಬ್ಬ ಜಾಣನಾಗಿ ಶಿವಭಕ್ತನಾಗಿ ನಿನಗೇನು ಸಿಕ್ಕಿರ್ತದ ಅದನ್ನು ಹಂಚಿಕೊಂಡು ಉಣ್ಲಿಲ್ಲ ಅಂದರೆ ನೀ ಆ ಕಾಗಿ ಕೋಳಿಗಳಿಗಿಂತ ಕರಕಷ್ಟನಾಗ್ತೀಯ. ಕಾಗಿಯಲ್ಲಿರುವಂಥ ಬುದ್ಧಿ ನಿನ್ನಲ್ಲಿಲ್ಲ, ಕೋಳಿಯಲ್ಲಿರುವಂಥ ಬುದ್ಧಿ ಸಹಿತ ಮನುಷ್ಯ ನಿನ್ನಲ್ಲಿಲ್ಲ ಅಂದರೆ ಹೇಗಾಗೋದು? ಈಗ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಸಮಸ್ಯೆ ಅಂದ್ರೆ ಇದೇ ಇರೋದು ಸಮಸ್ಯೆ. ಕೆಲವ್ರ ಹತ್ತಿರ ಬಹಳಷ್ಟು ಸಾಕಷ್ಟದ, ಕೆಲವ್ರ ಹತ್ತಿರ ಏನೂ ಇಲ್ಲ. ಕೆಲವ್ರ ಹತ್ತಿರ ಅವರ ಬಹಳ ಸಂಗ್ರಹ ಮಾಡಿ ರೋಗಿಗಳಾಗ್ಯಾರ, ಬಹಳ ಸಂಗ್ರಹ ಮಾಡಿ ಚಿಂತೆ ಮಾಡ್ತಾ ಇದಾರ. ಇನ್ನು ಕೆಲವರು ಏನೂ ಇಲ್ಲದಕ್ಕಾಗಿ ಅವರು ಬಳಲ್ತಾ ಇದಾರ. ಸಂಗ್ರಹ ಮಾಡುವವರು ಸಂಗ್ರಹ ಮಾಡ್ತಾನೇ ಹೋಗ್ತಾ ಇದಾರ, ಇಲ್ಲದವ್ರ ಹತ್ತಿರ ಏನೇನೂ ಇಲ್ಲ. ಈಗ ಇವ್ರು ಏನು ಮಾಡಬೇಕು ಅಂದರೆ ಇದ್ದವರು ಸ್ವಲ್ಪ ದಾನ ಮಾಡಬೇಕು. ಇವ್ರು ಅನ್ಬೋದು, ನಾವು ದುಡಿದು ಗಳಿಸೇವಿ, ನಾವು ಕಷ್ಟಪಟ್ಟು ಗಳಿಸೇವಿ, ನಾವು ಯಾಕೆ ಕೊಡುವುದು ಅಂತ. ನಾವು ಈ ನಿಸರ್ಗದಲ್ಲಿ ಬಂದ ಬಳಿಕ ನಾವೇನು ಎಲ್ಲವನ್ನು ತೊಂದು ಬಂದಿಲ್ಲ,
ಎಲ್ಲ ಈ ನಿಸರ್ಗದಿಂದ ನಾವು ಪಡೆದುಕೊಂಡಿರುವುದು. ಯಾರೋ ನಮಗೆ ಒಂದು ಶರೀರವನ್ನು ಕೊಟ್ಟರು, ನಮ್ಮ ತಾಯಿ ನಮಗೊಂದು ಭಾಷೆಯನ್ನು ಕಲಿಸಿದಳು, ಆಕೆ ಸಂಸ್ಕಾರವನ್ನು ತುಂಬಿದಳು, ಆನಂತರ ಯಾರೋ ಒಂದಿಷ್ಟು ಶಕ್ತಿಯನ್ನು ತುಂಬಿದರು, ಬುದ್ಧಿಯಲ್ಲಿ ವಿಚಾರಗಳು ಬಂದು ನಾವು ಗಳಿಸಿದ್ದೀವಿ. ಎಲ್ಲ ಈ ನಿಸರ್ಗದಿಂದನೇ ಆಗಿರುವುದು. ನಾವು ಈ ನಿಸರ್ಗದಿಂದ ಪಡೆದುಕೊಂಡೇವಿ ಅಂದ ಬಳಿಕ ಈ ನಿಸರ್ಗಕ್ಕೆ ನಾವು ಮತ್ತೆ ಯಾಕೆ ಕೊಡಬಾರದು? ನಾವೇನು ಕೊಟ್ಟಿವಿ? ನಾವು ತೊಂದದ್ದನ್ನೇ ಹೆಚ್ಚು, ಆದ್ದರಿಂದ ಕೊಟ್ಟೇವಿ ಅಂತನ್ನುವಂಥ ಭಾವ ಸಹಿತ ಬರಬಾರದು ಅಂದು. ಹೆಂಗೆ ಕೊಡಬೇಕು ಅಂತ ಹೇಳಿದಾರವರು, ಬಲಗೈಯಿಂದ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತ. ನೋಡ್ರಿ ಹೆಂಗಿರಬೇಕು. ನಂಬುದು ನಮ್ಮ ಬಲಗೈಲೆ ಕೊಟ್ಟಿವಿ ಅಂತಂದ್ರೆ ಊರಾಗಿನ ಮಂದಿಗೆ ಎಲ್ಲರಿಗೂ ಗೊತ್ತಾಗಂಗೆ ಕೊಟ್ಟಿರ್ತೀವಿ. ಅವ್ರು ಹೇಳ್ಯಾರು ಊರಾಗಿನ ಮಂದಿಗೆಲ್ಲಪ್ಪ, ನೀ ಬಲಗೈಲೆ ಕೊಟ್ಟಿ ಅಂದರೆ ಎಡಗೈಗೆ ಗೊತ್ತಾಗಬಾರ್ದು, ಹಂಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಯಾಕಂದ್ರೆ ನಾವು ಕೊಟ್ಟದ್ದೇನು ಬಂತು? ಜಗತ್ತಿಂದ ತೊಂದದ್ದೇ ನಾವು. ಒಬ್ಬ ಹುಡುಗಿದ್ದ, ಆತನ ತಾಯಿ ಒಬ್ಬಳು. ಒಂದು ಸಲ ಏನಾಯಿತು ಅಂದರೆ, ಆ ತಾಯಿ ಆ ಸಣ್ಣ ಮಗು, ಅವ ಒಂದು 7-8 ವರ್ಷದ ಹುಡುಗ, ಆತನಿಗೇನು ಹೇಳಿದಳು ಅಂದರೆ ಮನೆಯಲ್ಲಿ ಒಂದಿಷ್ಟು ಕೆಲಸವನ್ನು ಹೇಳಿದಳು. ನೋಡು, ಇವತ್ತು ನೀನು ಏನು ಮಾಡು ಅಂದರೆ, ಈ ಬಟ್ಟೆ ನಾನು ಹೊರಗೆ ತೊಳೆದು ಹಾಕೀನಿ, ನೀ ಅತುರ್ನ ಸರಿಯಾಗಿ ಮಡಿಚಿ ತಂದು ಒಳಗಿಡಬೇಕು, ಮತ್ತು ಮನೆ ಕಸವನ್ನು ನೀನೇ ಗೂಡಿಸಬೇಕು. ಆ ಬಳಿಕ ಮನೆ ಒಳಗಿರುವಂಥ ಬಾಂಡೆ ಸಾಮಾನಿದ್ದು ಅವೆಲ್ಲ ಮುಸುರಿ ಬಾಂಡೆಗಳು, ಅವುಗಳನ್ನೆಲ್ಲ ಹೊರಗೆ ಓದಿ ಇಡಬೇಕು ಅಂತ ಅವ್ರ ತಾಯಿ ಹೇಳಿದಳು. ಇವ ಅಷ್ಟು 3 ಕೆಲಸ ಮಾಡಿದ. ಮನೆ ಕಸ ಗೂಡಿಸಿದ, ಬಟ್ಟೆ ಹೊರಗಿಂದ ಒಳಗೆ ತಂದಿಟ್ಟ, ಬಾಂಡೆಯನ್ನು ಒಳಗಿನಿಂದ ಹೊರಗೆ ತಂದಿಟ್ಟ. ಇಷ್ಟೆಲ್ಲ ಮಾಡಿ ಆ ಬಳಿಕ ಒಂದು ಚೀಟಿ ತೆಗೆದುಕೊಂಡು ಆ ಚೀಟಿ ಮೇಲೆ ಬರೆದ. ಏನು ಅಂದರೆ, ನಾನು ಇವತ್ತು ಹೊರಗಿರುವಂಥ ಬಟ್ಟೆಯನ್ನು ಒಳಗೆ ತಂದಿಟ್ಟನಿ, ಅದಕ್ಕೆ 5 ರೂಪಾಯಿ. ನಾನು ಇವತ್ತು ಮನೆ ಕಸವನ್ನು ನಾನೇ ಗೂಡಿಸಿದ್ದೀನಿ, ಅದಕ್ಕೆ 5 ರೂಪಾಯಿ. ಆ ಬಳಿಕ ಒಳಗಿರುವಂಥ ಬಾಂಡೆಗಳನ್ನೆಲ್ಲ ಹೊರಗೆ ಓದಿಟ್ಟನಿ, ಅದಕ್ಕೆ 5 ರೂಪಾಯಿ. ಒಟ್ಟು ನಿನ್ನ ಮೇಲೆ 15 ರೂಪಾಯಿ ನಂದ ಬಾಕಿ ಉಳಿತು ಅಂತ ಬರೆದು ಅವ್ರ ತಾಯಿ ಕೈಯಾಗ ಕೊಟ್ಟ. ಅವಾಗ ಅವ್ರ ತಾಯಿ ಆ ಚೀಟಿಯನ್ನು ನೋಡಿದಳು. ಆಕೆ ಭಾಳ ಜಾಣಳಿದ್ದಳು. ಆಕೆ 15 ರೂಪಾಯಿಯನ್ನು ತೆಗೆದಳು, ಆ ಚೀಟಿ ಜೋಡಿ ಇಟ್ಲು. ಆನಂತರ ಇನ್ನೊಂದು ಚೀಟಿಯನ್ನು ಬರೆದಳು. ನೋಡು, ನಿನ್ನ 9 ತಿಂಗಳ ಹೊತ್ತುಕೊಂಡಿದ್ದೆ, ಅದು ಪುಕ್ಕಟ. ಆ ಬಳಿಕ ನಿಂದು 5-6 ವರ್ಷ ಸೇವಾ ಮಾಡಿದೆ. ಎಂಥ ಸೇವಾ ಅದು, ಎಷ್ಟು ಕಷ್ಟಪಡಬೇಕಾಗ್ತದ. ಅವ ಯಾವಾಗ ಹೇಳ್ತಾನೋ ಯಾವಾಗ ಮಲಗ್ತಾನೋ ಗೊತ್ತೇ ಆಗೋದಿಲ್ಲ, ಏನು ಬೇಡ್ತಾನೋ ಅದನ್ನು ಕೊಡಬೇಕು, ಅದೆಲ್ಲ ಪುಕ್ಕಟೆ. ನಿನಗೊಂದು ಭಾಷೆ ಕಲಿಸಿದ್ದೀನಿ, ಒಂದು 2-3 ವರ್ಷದಲ್ಲಿ ನಿನಗೊಂದು ಚಲೋ ಅಂತ ಭಾಷೆ ಕಲಿಸೇನಿ, ಅದು ಕೂಡ ಫ್ರೀಯಾಗೆ ಪುಕ್ಕಟಾಗೇನೆ. ಅವೆಲ್ಲ ಪುಕ್ಕಟೆ ಆಗಿ ನೀ ತೆಗೆದುಕೋ, ಮತ್ತು ನೀ ಏನು ಸೇವಾ ಮಾಡಿದೆಯಲ್ಲ ಆ ಸೇವಾದ 15 ರೂಪಾಯಿ ನನ್ನಿಂದ ತೆಗೆದುಕೋ ಅಂತ ಬರೆದು ಕೊಟ್ಲು. ಅವನು ನೋಡಿದಲ್ಲ, ಅವನು ನೋಡ ಹೇಗೆ ಅನಿಸಿರ್ಬೇಕು. ನಾವು ಹೇಗೆ ತಾಯಿಯ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಅದ ಏನು? ಹಾಗೆ ಈ ನಿಸರ್ಗದ ಋಣವನ್ನು, ಈ ಪ್ರಕೃತಿಯ ಋಣವನ್ನು ನಮ್ಮಿಂದ ತೀರಿಸಲಿಕ್ಕೆ ಆಗೋದಿಲ್ಲ. ನಾವು ಎಲ್ಲವನ್ನ ಈ ನಿಸರ್ಗದಿಂದನೇ ಪಡೆದುಕೊಳ್ಳೋದು. ಪ್ರತಿ ಕ್ಷಣ ನಿಸರ್ಗದಿಂದನೇ ಪಡೆದುಕೊಳ್ತೀವಿ, ಜನರಿಂದನೇ ಪಡೆದುಕೊಳ್ತಾ ಇರ್ತೀವಿ. ಆದ್ದರಿಂದ ನಾವು ಕೊಟ್ಟಿವಿ, ನಾವೇ ಭಾಳ ದೊಡ್ಡವರು ಅಂತ ಭಾವಿಸಬಾರ್ದು, ಅವ್ರು ಬರೀ ತೆಗೆದುಕೊಳ್ತಾರಂತ ಹೀಗೂ ಭಾವಿಸಬಾರ್ದು. ಸುಮ್ಮನೆ ಕೊಡ್ತಾ ಇರಬೇಕು. ಆದರೆ ಮನುಷ್ಯಂದು ಕೊಡ್ಲಿಕ್ಕೆ ಹತ್ತಿತ್ತಂದ್ರೆ ಭಾಳ ಗಟ್ಟಿ ಆಗ್ತದೆ. ತೆಗೆದುಕೊಳ್ಳಾಗ ಭಾಳ ಸುಲಭ ಇರ್ತದೆ, ಕೊಡುವಾಗ ಭಾಳ ಗಟ್ಟಿ ಮನಸ್ಸು ಮಾಡ್ತಾನೆ, ಭಾಳ ಒತ್ತಾಯದಿಂದ ಕೊಡಬೇಕಾಗ್ತದೆ. ಅದಕ್ಕೆ ಬಸವಣ್ಣವ್ರು ಹೇಳಿದರು, ಇವು ಮನುಷ್ಯ ಹೆಂಗದಾನು ಅಂದರೆ, ನೋಡ್ರಿ ಅವ್ರು ಅಂತಾರ, ಉಂಬಾಗಳಿಲ್ಲೆನ್ನ ಉಡುವಾಗಳಿಲ್ಲೆನ್ನ, ಬಂಧುಗಳು ಬಂದಾಗಳಿಲ್ಲೆನ್ನ, ಲಿಂಗಕ್ಕೆ ಇಲ್ಲೆಂಬ ಜಂಗಮಕ್ಕೆ ಇಲ್ಲೆಂಬ, ಸಾವಾಗ ದೇಹವ ದೇಗುಲಕ್ಕೆ ಒಯ್ಯೆಂಬ.
ಅವರು ಕೇಳ್ತಾರೆ ಮುಂದೆ, ಆ ದೇಹ ದೇವರಿಗೆ ಬಿಟ್ಟಿ ಹೇಳಿತ್ತೆ ಕೂಡಲ ಸಂಗಮ ದೇವ. ಹೆಂಗದಾನು ಮನುಷ್ಯ ಅಂದ್ರೆ ಉಣ್ಣಾಕ ತನಗೆ ಉಣ್ಣಾಕ ಇಲ್ಲ ಅನ್ನೋದಿಲ್ಲಂತ. ಮಸ್ತಾಗಿ ಏನು ಸಿಗ್ತದ ಅದನ್ನು ತಂದು ಉಣ್ತಾನ. ಉಡ್ಲಿಕ್ಕೆ ತಾನು ಉಟ್ಕೊಳ್ಳಿಕ್ಕೆ ಇಲ್ಲ ಅನ್ನೋದಿಲ್ಲ, ಎಲ್ಲ ತಂದು ಉಟ್ಕೊಳ್ತಾನ. ಯಾರ ಬಂಧುಗಳು ಬಂದರು ಅಂದ್ರೆ ಅವ್ರಿಗೂ ಸಹಿತ ಉಣಿಸ್ತಾನ. ಯಾಕಂದ್ರೆ ಬಂಧುಗಳಿಗೆ ತೋರಿಸ್ಬೇಕಲ್ಲ ನಾ ಇಷ್ಟೆಲ್ಲ ಗಳಿಸೇನಿ ಅಂತ ಹೇಳಿ. ಆದರೆ ಯಾರಿಗಿಲ್ಲಂತಾನ? ಲಿಂಗಕ್ಕೆ ಇಲ್ಲಂಬ. ದೇವರಿಗೆ ಕುಡಿದು ಬಂತು ಅಂದ್ರೆ ಇಲ್ಲಂತಾನ, ಜಂಗಮರಿಗೆ ಕುಡಿದು ಬಂತು ಅಂದ್ರೆ ಇಲ್ಲಂತಾನ. ಮತ್ತೇನಂತಾನ ಕೊನೆಗೆ? ಸತ್ತ ಬಳಿಕ ಈ ದೇಹ ಸ್ವರ್ಗಕ್ಕೆ ಹೋಗಲಿ ಅಂತ ಹೇಳ್ತಾನೆ. ದೇವರಿಗೆ ಇವ್ ಕೊಟ್ಟಾವಲ್ಲ, ಜಂಗಮರಿಗೆ ಕೊಟ್ಟಾವಲ್ಲ, ಸತ್ತ ಬಳಿಕ ನನ್ನ ದೇಹ ಸ್ವರ್ಗಕ್ಕೆ ಹೋಗಲಿ ಅಂತಾನ. ಅವಾಗ ಅವ್ರು ಕೇಳ್ತಾರೆ ಬಸವಣ್ಣವರು, ಏನಪ್ಪ ನಿನ್ನ ದೇಹ ದೇವರಿಗೇನು ಬಿಟ್ಟು ಹೇಳಬೇಕೇನು ಅಂತ. ನೀ ಏನೋ ಕೊಟ್ಟೇ ಇಲ್ಲ, ನಿನ್ನ ದೇಹ ಸ್ವರ್ಗಕ್ಕೆ ಹೋಗ್ಲಿ ಅಂತಂದ್ರೆ ಹೆಂಗೆ ಹೋಗ್ಲಿಕ್ಕೆ ಸಾಧ್ಯ? ಅದು ಹಾಗೆ ಮನುಷ್ಯಂದದ. ನಾವು ದೇವ್ರಿಗೆ ಏನಂತೀವಿ? ತಗೋ ಇತ್ರನ್ನ 2 ಉದಿನ ಕಡ್ಡಿ, ನಾವು ನೋಡಿ ನಿನಗೆ ಇಷ್ಟು 2 ಉದಿನ ಕಡ್ಡಿ ಕೊಟ್ಟೇವಿ, 10 ಎಕರೆ ಹೊಲ ಕೊಡು ಅಂತ. ಅವನಿಗೆ ಗೊತ್ತಿಲ್ಲ ಏನು 1 ಎಕರೆದ ಹೊಲ ಎಷ್ಟೈತಿ ಕಿಮ್ಮತ್ ಅಂತ ಹೇಳಿ. ಕುಡಿದು 2 ಉದಿನ ಕಡ್ಡಿ ಕೊಟ್ಟಾನ, 2 ಹೂ ತಂದಿಟ್ಟಾನ, 1 ಬಟ್ಲು ನೀರು ಹಾಕ್ಯಾನ, 10 ಎಕರೆ ಹೊಲ ಬೇಡಾಕತ್ಯಾನ. ಎಲ್ಲಿಂದ ಕೊಡ್ಬೇಕವ? ಕೊಡುವುದು ಇಷ್ಟ, ಬೇಡುವುದರೆ ಅಷ್ಟು. ಏನೋ ಒಂದು ಸಲ ಹೀಗೆ ನಮಸ್ಕಾರ ಮಾಡಿದ್ವಿ, ಮಾಡಿದ ತಕ್ಷಣನೇ ನೋಡು ನಮಗೊಂದು ನೌಕರಿ ಆಗಬೇಕು ಅಂತ ಬರೇ ಬಂದಾನ ಈಗ. ಇದು ಹೇಗಿರಬೇಕು? ಆದ್ದರಿಂದ ಇಂಥ ಮನುಷ್ಯನಿಗೆ ಏನು ಆಗುವುದಿಲ್ಲ. ಆತ ಮೊದಲು ಕೊಡುವುದನ್ನು ಕಲಿಬೇಕು. ದಾನಂ ಅಂತ ಕರೀತಾರೆ ಅದಕ್ಕೆ. ಇದೊಂದು ಗುಣ, ದಾನ, ಕೊಡುವುದನ್ನು ಕಲಿಬೇಕು. ಇದಾದ ನಂತರ 5ನೇ ಗುಣ ದಮ. ದಮ ಅಂದರೆ ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹ ಇರಬೇಕು. ಅತ್ತಲಿತ್ತ ಹೋಗದಂತೆ ಹೆಳವಣ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ಕೂಡಲ ಸಂಗಮ ದೇವ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತಿರಿಸು ಅಂತ. ಇವೇನು ನನ್ನ ಕಣ್ಣದಾವ ದೇವನೇ, ನಿನ್ನ ಮೂರ್ತಿಯನ್ನು ಅಷ್ಟು ನೋಡು ಹಂಗ ಆಗಲಿ. ಬೇರೆ ವಸ್ತುಗಳು ಅವು ನೋಡಿದು ಅಂದರೆ ಅವು ಕುರುಡಾಗಲಿ. ನನ್ನ ಕಿವಿಗಳಿಂದ ನಿನ್ನ ವಾಣಿಯನ್ನು ಅಷ್ಟೇ ಕೇಳಬೇಕು, ಭಗವತ್ ವಚನವನ್ನು ಅಷ್ಟೇ ಕೇಳಬೇಕು. ಇಲ್ಲದಿದ್ದರೆ ಅವು ಕಿವುಡಾಗಲಿ. ನನ್ನ ಕಾಲುಗಳು ನಿನ್ನ ಗುಡಿ ಹತ್ತ ಬರಬೇಕು, ಇಲ್ಲ ಇದ್ದಿದ್ರೆ ಅವು ಕಾಲ ಹೋಗಿಬಿಡಲಿ. ನನ್ನನ್ನು ನೀನು ಕಾಲ ಇಲ್ದವನನ್ನಾಗಿ ಮಾಡು, ಆ ಕಡೆ ಈ ಕಡೆ ಹೋಗಲಾರ್ದಂಗೆ ಮಾಡು. ಅತ್ತಲಿತ್ತ ಹೋಗದಂತೆ, ಯಾರು? ಅತ್ತಲಿತ್ತ ನೋಡದಂತೆ ಅಂಧಕನ ಮಾಡು. ಆ ಕಡೆ ಈ ಕಡೆ ನೋಡುವುದಲ್ಲ, ಯಾವುದು ಒಳ್ಳೆಯದದ ಅದನ್ನು ನೋಡುವುದು. ನಾವು ಸಿಕ್ಕದ್ದನ್ನೆಲ್ಲ ನೋಡ್ತಿದ್ದೀವಿ ಅಂದರೆ ಅವು ನಮ್ಮ ಎಲ್ಲ ಶಕ್ತಿಯನ್ನು ಹಾಳು ಮಾಡಿಬಿಡ್ತಾವೆ. ಆದ್ದರಿಂದ ಇಂದ್ರಿಯ ನಿಗ್ರಹ ಬಹಳ ಅವಶ್ಯಕ. ಅದಕ್ಕೆ ದಮ ಅಂತ ಹೆಸರಿಟ್ಟಾರೆ. ಹೇಗೆ ಈಗ ಒಂದು ಕುದುರೆ ಗಾಡಿ ಹೊರಟಿತ್ತು ಅಂದರೆ ಅದಕ್ಕೊಂದು ಲಗಾಮ್ ಹಾಕಿರ್ತಾರೆ, ಆ ಕಡೆ ಈ ಕಡೆ ನೋಡಬಾರ್ದು ಅಂತ ಒಂದು ಕಟ್ಟಿರ್ತಾರೆ. ಅದು ಬಂದದ್ದು ಹೋದ ಕಡೆ ಏನೇನು ಕಾಣ್ತದ ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡ್ಕೊತ ಇತ್ತು ಅಂದರೆ ಮುಂದೆ ಹೋಗಿ ಮುಟ್ಟುವುದು ಯಾವಾಗ? ಆದ್ದರಿಂದ ನಿಗ್ರಹ ಇರಬೇಕು, ಇಂದ್ರಿಯ ನಿಗ್ರಹ ಇರಬೇಕು. ಅದು ಒಂದು 2ನೇ ಗುಣ. ಅದಕ್ಕೆ ದಮ ಅಂತ ಕರೀತಾರೆ. ದಮ ಅಂದರೆ ಬಾಹ್ಯೇಂದ್ರಿಯಗಳ ನಿಗ್ರಹ, ಹೊರಗಿನ ಇಂದ್ರಿಯಗಳ ನಿಗ್ರಹ. ನಮ್ಮ ಕಣ್ಣ ನಿಗ್ರಹದಲ್ಲಿರಬೇಕು, ಕಿವಿ ನಿಗ್ರಹದಲ್ಲಿ ಇರಬೇಕು. ಇವು ಹೊರಗಿನ ಏನೇನು ಇಂದ್ರಿಯಗಳದಾವು ಬಾಹ್ಯೇಂದ್ರಿಯಗಳು, ಅವುಗಳನ್ನೆಲ್ಲ ನಿಗ್ರಹದಲ್ಲಿ ಹಿಡಿತದಲ್ಲಿ ಇಡಬೇಕು. ಹಿಡಿತದಲ್ಲಿ ಇರಬೇಕು ಅಂದರೆ ನಾವು ಯಾವ ರೀತಿ ಬಳಸಬೇಕು ಆ ರೀತಿ ಅವಕ್ಕೆ ಬರಬೇಕು. ಅವುಗಳ ದಾಸ ನಾವು ಆಗಬಾರ್ದು. ಕಣ್ಣದಾವಂತ ತಿಳಿದು ಹಾಗೆ ದಿವ್ಸ ತುಂಬ ನೋಡುವುದಲ್ಲ, ನಮಗೆ ಎಷ್ಟು ಬೇಕು ಅಷ್ಟು ನೋಡೋದು. ಮೊಬೈಲ್ ಸಿಕ್ಕದ ಬಾ ಅಂಥೇಳಿ ದಿವ್ಸ ತುಂಬ ಮೊಬೈಲ್ ನೋಡ್ಕೊತ ಕೂತೀವಿ ಅಂದ್ರೆ ಕಣ್ಣಿನ ಗತಿ ಏನು? ನಮಗೇನು ಬೇಕು ಅಷ್ಟೊಂದು ಸ್ವಲ್ಪ ನೋಡೋದು, ಬಿಟ್ಬಿಡೋದು.
ಅದು ದಮ. ಆ ನಿಗ್ರಹ ಬಹಳ ಮಹತ್ವದ್ದು. ಹೊರಗಿನ ನಿಗ್ರಹ ಆಗಬೇಕಾಗಿತ್ತಂದ್ರೆ ಸ್ವಲ್ಪ ಒಳಗಿನ ನಿಗ್ರಹ, ಮನಸ್ಸ ಹಿಡಿತದಲ್ಲಿ ಇರಬೇಕಾಗ್ತದೆ. ಯಾಕಂದ್ರೆ ಮನಸ್ಸೇ ಇದರ ಸಾಧನ ಅದ. ಇವು ಕುದುರೆಗಳಿದ್ದಂಗೆ ಅದಾವ. ಇದರ ಸಾರಥಿ ನಡೆಸೋದು ಮನಸ್ಸದ. ಅದರದ್ದು ನಿಗ್ರಹನೂ ಭಾಳ ಮುಖ್ಯ. ಒಂದು ಸಲ ಏನಾಯಿತು ಅಂದರೆ, ವ್ಯಾಸ ಮಹರ್ಷಿ ಮತ್ತು ಶುಕ, ಆತನ ಮಗ ಶುಕ ಇಬ್ಬರೂ ಹೊರಟಿದ್ದರು. ಶುಕಮುನಿ ಯಾವಾಗಲೂ ಆತ್ಮ ಚಿಂತನೆಯಲ್ಲೇ ಇರುವವ, ಆತ್ಮ ಸ್ವರೂಪದಲ್ಲೇ ಮಗ್ನನಾಗಿರುವವ. ಆತ ಮೈ ಮೇಲೆ ಬಟ್ಟೆ ಸಹಿತ ತೊಟ್ಕೊಳ್ತಿದ್ದಿಲ್ಲ ಒಂದೊಂದು ಸಲ, ಅಷ್ಟು ತನ್ಮಯನಾಗುವವ. ಆ ತರುಣ ಶುಕಮುನಿ ಆತ ಹಿಂದೆ ಹೊರಟಿದ್ದ. ಮುಂದೆ ವ್ಯಾಸ ಹೊರಟಿದ್ದ. ವ್ಯಾಸನಿಗೆ ವಯಸ್ಸಾಗಿತ್ತು ಮತ್ತು ಆತ ಅನುಭಾವಿ ಇದ್ದ. ಹೀಗೆ ದಾರಿ ಮೇಲೆ ಹೋಗುವಾಗ ಮಧ್ಯದಲ್ಲಿ ಒಂದು ಹಳ್ಳ. ಆ ಹಳ್ಳದ ಸಮೀಪ ಕೆಲವು ಹೆಣ್ಣು ಮಕ್ಕಳು ಬಟ್ಟೆಯನ್ನು ತೊಳಿತಿದ್ರು, ಕೆಲವರು ಸ್ನಾನ ಮಾಡ್ತಿದ್ರು. ಈ ವ್ಯಾಸ ಮಹರ್ಷಿ ಬಂದ್ರಲ್ಲ, ವ್ಯಾಸ ಬರುವುದನ್ನು ನೋಡಿದ ತಕ್ಷಣ ಅವ್ರ ಹೆಣ್ಣು ಮಕ್ಕಳು ಏನು ಮಾಡಿದ್ರು ಅಂದರೆ, ಮೈ ಮೇಲೆ ಬಟ್ಟೆ ತೊಟ್ಕೊಳ್ಳಿಕ್ಕೆ ಶುರು ಮಾಡಿದರು, ಮೈ ಮುಚ್ಕೊಂಡ್ರು. ಆನಂತರ ಆ ಶುಕಮುನಿ ಬಂದಲ್ಲ, ಮೊದಲು ಶುಕಮುನಿ ಬಂದಿದ್ದ. ಆ ಶುಕಮುನಿ ಹೋಗುವಾಗ ಅವ್ರು ಯಾರೂ ಅವನ ಕಡೆ ನೋಡಲಿಲ್ಲ. ಅವರು ಬಟ್ಟೆಯಿಂದ ಮೈಯನ್ನು ಮುಚ್ಕೊಳ್ಳಿಲ್ಲ, ಹಾಗೆ ಬಟ್ಟೆ ತೊಳಿತಾನೆ ಇದ್ರು. ಈತ ವ್ಯಾಸ ಹಿಂದಿಂದ ಬರ್ತಿದ್ದ, ಇವು ಬಂದಾಗ ಮಾತ್ರ ಮೈ ಮುಚ್ಕೊಂಡ್ರು. ಅವಾಗ ವ್ಯಾಸ ಅವ್ರ ಹೆಣ್ಮಕ್ಳಿಗೆ ಕೇಳಿದ, ಅಲ್ಲ ಆ ಶುಕಮುನಿ ತರುಣದಾನ, ಆತ ಬಂದಾಗ ನೀವು ಮೈ ಮುಚ್ಕೊಳ್ಳಿಲ್ಲ, ನಾನು ವಯಸ್ಸಾದವದನಿ, ನಾನೂ ಕೂಡ ಅನುಭಾವಿ ಅದನಿ, ನಾ ಬಂದಾಗ ಮೈ ಮುಚ್ಕೊಂಡ್ರಲ್ಲ ಯಾಕ ಅಂತಂದ. ಅವಾಗ ಅವರು ಹೇಳಿದರು, ಹೆಣ್ಣು ಮಕ್ಕಳು, ಶುಕಮುನಿ ಹೀಗದಾನ, ಅವ ಹೊರಗೆ ನೋಡ್ತಾ ಇದಾನ, ಅದ್ರ ಒಳಗೆ ಅಂತರ್ಮುಖನಾಗ್ಯದಾನ. ಅವ ಬಂದಾಗ ಅವನು ಎದುರುಗಡೆ ಯಾರು ನಿಂತ್ರ ಏನು, ಆತನ ಮನಸ್ಸ ಆತ್ಮದಲ್ಲೇ ಸ್ಥಿರವಾಗಿರುವಾಗ ಹೊರಗಿಂದ ಯಾವುದೂ ಆತನನ್ನು ಆಕರ್ಷಿಸುವುದಿಲ್ಲ. ನಿಮ್ಮ ದೇಹ ವಯಸ್ಸಾಗ್ಯದ, ಅದರ ಮನಸ್ಸ ಇನ್ನೂ ಬಹಿರ್ಮುಖವಾಗ್ಯದ, ಆದ್ದರಿಂದ ನೀವು ಬಂದಾಗ ಮೈ ಮುಚ್ಕೊಂಡಿವಿ ಅಂತ ಅವ್ರು ಹೇಳಿದರು. ಅಂದರೆ ಇದರ ಅರ್ಥ ಏನು ಅಂದರೆ, ವಯಸ್ಸು ಮುಖ್ಯ ಅಲ್ಲ, ನಮ್ಮ ಮನಸ್ಸು ಸ್ವಲ್ಪ ನಿಗ್ರಹ ಆಗಬೇಕು. ಮನಸ್ಸಿನಲ್ಲಿ ಆಸೆ ಇತ್ತು ಅಂತಂದರೆ ಇವು ಹೊರಗಿನೂ ನಾವು ಎಷ್ಟು ನಿಗ್ರಹ ಮಾಡಿದರೂ ಅವು ನಿಗ್ರಹ ಆಗುವುದಿಲ್ಲ. ಒಳಗೆ ಮನಸ್ಸಿನಾಗನೇ ತಿನ್ನಬೇಕು ಅಂತ ಅನಿಸ್ತು ಅಂದರೆ ಸಕ್ರೆ ನೋಡಿದ ತಕ್ಷಣ ತಿನ್ನಕನೇ ಶುರು ಮಾಡ್ತಾನೆ. ಸಿಕ್ಕೀತೋ ಇಲ್ಲೋ ಅಂತ ಹೇಳಿ ಅವನಿಗೆ ಚಿಂತೆ ಆಗ್ತದೆ. ಆದರೆ ಒಳಗೆ ಮನಸ್ಸಿನಾಗನೇ ಸಕ್ರೆ ತಿನ್ನುವಂಥ ಆಸೆನೇ ಇರಲಿಲ್ಲ ಅಂದರೆ ಹೊರಗೆ ತಿನ್ನಬೇಕನ್ನುವಂಥ ಅಪೇಕ್ಷೆ ಬರುವುದಿಲ್ಲ. ಆದ್ದರಿಂದ ಇದೊಂದು ದಮ, ಈ ಒಂದು ಗುಣವನ್ನು ಇರಬೇಕು, ಮನುಷ್ಯ ಇಟ್ಟುಕೊಳ್ಬೇಕು. ಇವು ಈಗಾಗಲೇ ನಾವು ನೋಡೇವಿ. ಹೊಳ್ಳೆ ಮರಳಿ ಯಾಕೆ ಹೇಳಿತು ಅಂದರೆ ಮತ್ತೊಂದು ಸ್ವಲ್ಪ ನೆನಪುಳಿಲಿ ಅಂತ ಹೇಳಿದೆ ನಾನು. ಈಗಿನ ನಿಮಗೆ ಹೋಮ್ವರ್ಕ್ ಕೊಟ್ಟದ್ದು ಮುಂದೆ ವಿಷಯ ಬರ್ತದೆ. ಯಾವುದದು? ಯಜ್ಞ. ದಾನ, ದಮ ಮತ್ತು ಯಜ್ಞ. ಯಜ್ಞ ಒಂದು ಗುಣ ಇಟ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಯಜ್ಞ ಅಂದರೆ ಏನಿದು? ಗುಣ ಏನಿದು? ದಾನ ಮಾಡುವುದು ಇದೊಂದು ಗುಣ, ಇಂದ್ರಿಯ ನಿಗ್ರಹ ಮಾಡುವುದು ಇದೊಂದು ಗುಣ. ಯಜ್ಞ ಮಾಡಬೇಕಂತ ಹೇಳ್ಯಾರಲ್ಲ, ಯಜ್ಞ ಅಂದರೆ ಏನು? ಯಜ್ಞ ಅಂದರೆ ನಾವೇನು ತಿಳ್ಕೊಂಡೇವಿ? ಬೆಂಕಿ ಹಚ್ಚೋದು, ಆನಂತರ ಅದ್ರಾಗ ಒಂದಿಷ್ಟು ತುಪ್ಪ ಹಾಕೋದು, ಅಕ್ಷತ ಹಾಕೋದು, ಇದೊಂದು ಸಾಮಾನ್ಯ ಯಜ್ಞ. ಇನ್ನು ಕೆಲವರು ಮತ್ತೇನೇನೋ ಹಾಕ್ತಾರ, ಅದೊಂದು ಯಜ್ಞ. ಇದಕ್ಕೆ ನಾವು ಯಜ್ಞ ಅಂತ ಕರೆದೇವಿ. ಅದನ್ನು ಇರಲಿ, ಒಂದು ಯಜ್ಞ ಅಂತಿರಲಿ. ನಾವು ಹೋಮ ಅಂತೀವಿ, ಅದಕ್ಕೆ ಹೋಮ ಮಾಡಿಸ್ತೇವೆ, ಯಜ್ಞ ಮಾಡಿಸ್ತೇವೆ ಅಂತ ಅಂತೀವಿ. ಯಜ್ಞ ಅಂದರೆ ಏನು ಅಂದರೆ, ನಾವೇನು ಚಲೋ ಕೆಲಸ ಮಾಡ್ತೀವಲ್ಲ ಅದಕ್ಕೆ ಯಜ್ಞ ಅಂತ ಕರೀತಾರೆ. ಒಳ್ಳೆ ಕೆಲಸಗಳನ್ನು ಮಾಡುವುದೇ ಯಜ್ಞ. ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾರೆ? ಅನ್ನಾದ್ ಭವಂತಿ ಭೂತಾನಿ, ಪರ್ಜನ್ಯಾದ್ ಅನ್ನ ಸಂಭವ, ಯಜ್ಞಾದ್ ಭವತಿ ಪರ್ಜನ್ಯೋ, ಯಜ್ಞ ಕರ್ಮ ಸಮುದ್ಭವ.
ಅನ್ನಾದ್ ಭವಂತಿ ಭೂತಾನಿ, ಇದು ಮೊದಲನೇದು. ಅನ್ನದಿಂದ ಜೀವಿಗಳು ಹುಟ್ಟುತ್ತಾವೆ. ನಾವೆಲ್ಲ ಜೀವಿಗಳದೇವಲ್ಲ, ನಮಗೇನು ಬೇಕಾಗ್ತದ? ಅನ್ನ ಬೇಕು. ಅನ್ನಾದ್ ಭವಂತಿ ಭೂತಾನಿ, ಭೂತಾನಿ ಅಂದ್ರೆ ಜೀವಿಗಳು. ಅನ್ನಾತ್, ಅನ್ನದಿಂದ ಜೀವಿಗಳು ಹುಟ್ಟುತ್ತಾವ. ಇನ್ನು ಅನ್ನ ಯಾವುದರಿಂದ ಹುಟ್ಟುತ್ತದ? ಪರ್ಜನ್ಯಾದ ಅನ್ನ ಸಂಭವ. ಪರ್ಜನ್ಯ ಅಂದ್ರೆ ಮಳಿ. ಮಳೆ ಆಯಿತು ಅಂದ್ರೆ ಅನ್ನ ತಯಾರಾಗ್ತದೆ. ನೀರಿದ್ರೆ ಅನ್ನ ಆಗ್ತದೆ. ಅನ್ನದಿಂದ ಜೀವಿಗಳು ಬರ್ತಾವ. ಇನ್ನು ಅನ್ನ ಮಳೆ ಯಾವುದರಿಂದ ಆಗ್ತದ? ಮಳೆ ಆಗಬೇಕಾದ್ರೆ ಏನು ಮಾಡಬೇಕು? ಯಜ್ಞಾದ ಭವತಿ ಪರ್ಜನ್ಯೋ ಅಂತ ಹೇಳಿದಾರ. ಯಜ್ಞ ಮಾಡಿದ್ರೆ ಮಳೆ ಆಗ್ತೈತಿ ಅಂತ ಹೇಳಿದಾರ. ಯಜ್ಞ ಮಾಡಿದ್ರೆ ಮಳೆ ಆಗ್ತದ. ಮಳೆ ಆಯಿತು ಅಂದ್ರೆ ಅನ್ನ ಬರ್ತದ. ಅನ್ನ ಬಂತು ಅಂದ್ರೆ ಜೀವಿಗಳು ಬದುಕ್ತಾರೆ. ಇನ್ನು ಆ ಯಜ್ಞ ಯಾವುದರಿಂದ ನಡೀತದ? ಯಜ್ಞ ಆಗಬೇಕಾದ್ರೆ ಏನು ಮಾಡಬೇಕು? ಯಜ್ಞ ಕರ್ಮ ಸಮುದ್ಭವ. ಯಜ್ಞ ಆಗಬೇಕಾದ್ರೆ ಕರ್ಮ ಮಾಡಬೇಕು, ಕೆಲಸ ಮಾಡಬೇಕು ಅಂತ. ಅದೇ ಯಜ್ಞ. ನಾವು ಚಲೋ ಕೆಲಸ ಮಾಡಿದ್ವಿ ಅಂದ್ರೆ ಅದು ಯಜ್ಞ. ಈಗೇನು ನಿಸರ್ಗದಲ್ಲೇನೆ ಯಜ್ಞ ನಡೆದದ. ಸೂರ್ಯಂದು ಯಜ್ಞ. ಸಮುದ್ರವನ್ನು ಕಾಯಿಸ್ತಾನ. ಸಮುದ್ರದ ನೀರವನ್ನೆಲ್ಲ ಆಕಾಶಕ್ಕೆ ಹೊತ್ತುಕೊಂಡು ಹೋಗ್ತಾನ. ಗಾಳಿಯ ಮುಖಾಂತರ ಎಲ್ಲ ಕಡೆ ಹೋಗ್ತದ. ಆನಂತರ ಎಲ್ಲಿ ತಂಪಿರ್ತದ ಅಲ್ಲಿ ಮಳೆಯನ್ನಾಗಿ ಆತ ಸುರಿಸ್ತಾನ. ಅವನದೊಂದು ಯಜ್ಞ ನಡೆದದು. ಇದು ಯಜ್ಞ ಏನು ಅಂದ್ರೆ ನಾವು ಕೆಲಸ ಮಾಡಬೇಕು, ಒಳ್ಳೆಯ ಕೆಲಸ. ಅಂಥ ಯಜ್ಞಗಳು ಎಷ್ಟದಾವು ಅಂದ್ರೆ 5 ಯಜ್ಞಗಳದಾವು ಅಂತ. ಮೊದಲನೇದು ಪಿತೃಯಜ್ಞ, ಎರಡನೆಯದು ಅತಿಥಿ ಯಜ್ಞ, ಮೂರನೆಯದು ಭೂತಯಜ್ಞ, ನಾಲ್ಕನೆಯದು ಯಾವುದು? ಋಷಿ ಯಜ್ಞ, ಐದನೆಯದು ದೇವಯಜ್ಞ. ಈ 5 ಯಜ್ಞಗಳನ್ನು ಪ್ರತಿಯೊಬ್ಬ ಮನುಷ್ಯ ಪ್ರತಿ ದಿವಸ ಮಾಡಬೇಕು ಅಂತ. ಪಿತೃಯಜ್ಞ ಅಂದ್ರೆ ತಾಯಿ ತಂದೆಗಳನ್ನು ಗೌರವಿಸಬೇಕು, ಇದೇ ಯಜ್ಞ. ತಾಯಿ ತಂದೆಗಳನ್ನು ಗೌರವಿಸಬೇಕು, ಅವ್ರ ಸೇವಾ ಮಾಡಬೇಕು, ಇದು ಪಿತೃಯಜ್ಞ, ಮಾತಾ ಪಿತೃಯಜ್ಞ. ಅತಿಥಿ ಯಜ್ಞ, ಅತಿಥಿಗಳೇನು ನಮ್ಮ ಮನೆಗೆ ಬರ್ತಾರ ಅವರನ್ನು ಸತ್ಕರಿಸುವುದು, ಅದೇ ಅತಿಥಿ ಯಜ್ಞ. ಅವರು ಬಂದರು ಅಂದರೆ ನಮ್ಮ ಮನೆಯ ಆನಂದ ಹೆಚ್ಚಾಗ್ತದೆ. ಅಡವಿಯೊಳಗೆ ನೀರಡಿಸಿ ಎಡೆಯಲಿ ನೀರ ಕಂಡಂತಾಯಿತ್ತಯ್ಯ, ಕುರುಡ ಕಣ್ಣ ಕಂಡಂತಾಯಿತ್ತು, ಬಡವ ನಿಧಾನವ ಕಂಡಂತಾಯಿತ್ತು, ಶರಣರ ಬರವೆಮಗೆ ಪ್ರಾಣ ಕಂಡಯ್ಯ ಅಂತ ಬಸವಣ್ಣವರು ಹೇಳಿದರು. ಅಡವಿ ಒಳಗ ನೀರಡಿಸಿದಂಥ ಮನುಷ್ಯನಿಗೆ ನೀರು ಸಿಕ್ತಂದ್ರೆ ಎಷ್ಟು ಸಂತೋಷ ಆಗ್ತದ. ಕಣ್ಣಿರ್ಲಾರ್ದಂಥ ಮನುಷ್ಯನಿಗೆ ಕಣ್ಣು ಬಂದು ಅಂದರೆ ಎಷ್ಟು ಸಂತೋಷ ಆಗ್ತದ. ಬಡವನಿಗೆ ಸಂಪತ್ತ ಸಿಕ್ತು ಅಂದರೆ ಎಷ್ಟು ಆನಂದ ಆಗ್ತದ. ಹಾಗೆ ನಮ್ಮ ಮನೆಗೆ ಶರಣರು ಬಂದರು ಅಂದ್ರೆ ಅಷ್ಟು ಸಂತೋಷ ಆಗ್ತತಿ ಅಂತ ಬಸವಣ್ಣವರು. ಪ್ರಾಣ ಜೀವಾಳ ಶರಣರ ಬರವೆಮಗೆ ಪ್ರಾಣ ಕಂಡಯ್ಯ, ಶರಣರ ಬರವೆಮಗೆ ಪ್ರಾಣ ಜೀವಾಳ ಅಂತ ಹೇಳಿದರು. ಅತಿಥಿ ದೇವೋಭವ, ಇದು ಅತಿಥಿ ಯಜ್ಞ. ಮಾತೃದೇವೋಭವ, ಪಿತೃದೇವೋಭವ, ಅದು ಮಾತಾ ಪಿತೃಯಜ್ಞ. ಆನಂತರ ಭೂತಯಜ್ಞ ಅಂದ್ರೆ ಯಾವ ಪ್ರಾಣಿಗಳಿಗೂ ಹಿಂಸೆ ಕೊಡಬಾರ್ದು, ಜೀವಿಗಳನ್ನು ಹಿಂಸಿಸಬಾರದು, ಅದೇ ಭೂತಯಜ್ಞ. ಮತ್ತು ಅವುಗಳನ್ನು ರಕ್ಷಣೆ ಮಾಡಬೇಕು. ಈಗ ನೋಡ್ರಿ, ಈಗೆಲ್ಲ ಬೇಸಿಗೆ ಕಾಲದ. ಈಗ ಯಾವ ಕಡೆ ಒಂದು ಗಿಡಕ್ಕೆ ಬಹಳಷ್ಟು ನೀರು ಇರಲಿಲ್ಲ ಅಂದ್ರೆ ಆ ಗಿಡಕ್ಕೆ ನಾವು ಒಂದಿಷ್ಟು ನೀರು ಹಾಕಿದ್ದೀವಿ ಅಂದ್ರೆ ಅದೇ ಯಜ್ಞ. ಒಂದು ಪಕ್ಷಿಗೆ ಪ್ರಾಣಿಗೆ ಒಂದಿಷ್ಟು ನೀರು ಹಾಕಿದ್ದೀವಿ ಅಂದ್ರೆ ಅದೇ ಯಜ್ಞ. ಇವ ಮನೆ ಮುಂದೆ ಹಚ್ಚಾನ ಗಿಡ, ಅದಕ್ಕೆ ನೀರು ಇಲ್ದಕ್ಕಾಗಿ ಗಿಡ ಒಣಗಾಕತ್ತೈತಿ, ಅಲ್ಲಿ ಮನೆ ಒಳಗೆ ಬೆಂಕಿ ಹಚ್ಕೊಂಡು ಬೆಂಕಿಯಾಗ ತುಪ್ಪ ಹಾಕಾಕತ್ತಾನೆ. ಏನು ಯಜ್ಞ ಇದು? ಯಜ್ಞ ಅಂದರೆ ನಾವು ಮಾಡುವಂಥ ಚಲೋ ಕೆಲಸ, ಅದು ಯಜ್ಞ ಅದ. ಭೂತಯಜ್ಞ ಅಂತ ಕರೀತಾರೆ. ಅದು ಪಿತೃಯಜ್ಞ, ಅತಿಥಿ ಯಜ್ಞ, ಭೂತಯಜ್ಞ, ಆನಂತರ ಋಷಿ ಯಜ್ಞ. ಋಷಿ ಅಂದರೆ ಗುರುಗಳು.
ಜ್ಞಾನಿಗಳು. ಆ ಋಷಿಗಳನ್ನು ಜ್ಞಾನಿಗಳನ್ನು ಗೌರವಿಸುವುದು, ಅವ್ರ ಸೇವೆಯನ್ನು ಮಾಡುವುದು, ಅದು ಋಷಿ ಯಜ್ಞ. ಇನ್ನು ಕೊನೆಗೆ 5ನೇದು ದೇವತಾ ಯಜ್ಞ, ದೇವಯಜ್ಞ. ದೇವಯಜ್ಞ ಅಂದರೆ ಇಷ್ಟೆಲ್ಲ ಆಗಿ ಒಬ್ಬ ದೇವರದಾನ, ತಾಯಿಯನ್ನು ತಂದೆಯನ್ನು ನಮ್ಮನ್ನು ಎಲ್ಲರನ್ನ ರಕ್ಷಿಸುವಂಥವ ಒಬ್ಬ ದೇವರದಾನ. ಅವನಿಗೆ ನಾವು ನಮಸ್ಕಾರವನ್ನು ಸಲ್ಲಿಸುವುದು, ಆ ದೇವಭಾವದಲ್ಲಿರುವುದು, ಅದೇ ದೇವಯಜ್ಞ. ಇವಕ್ಕೆ ಪಂಚಯಜ್ಞಗಳು ಅಂತ ಕರೀತಾರೆ. ಈ ಪಂಚಯಜ್ಞಗಳನ್ನು ಪ್ರತಿಯೊಬ್ಬರು ಮಾಡಬೇಕು. ಮನೆಯೊಳಗೆ ತಾಯಿ ತಂದೆ ಇದ್ರಂದ್ರೆ ಅವ್ರಿಗೆ ನಮಸ್ಕಾರ ಮಾಡಿ ಗೌರವಿಸುವುದು, ಅವ್ರ ಸೇವಾ ಮಾಡೋದು. ಅತಿಥಿಗಳು ಬಂದ್ರಂದ್ರೆ ಅವ್ರಿಗೆ ಸನ್ಮಾನ ಮಾಡೋದು, ಆತಿಥ್ಯ ಮಾಡೋದು. ಭೂತಗಳಿರ್ತಾವೆ, ಜೀವಿಗಳಿರ್ತಾವೆ, ಅವಕ್ಕೆ ಹಿಂಸೆ ಕೊಡಬಾರ್ದು. ಮತ್ತು ಋಷಿಗಳನ್ನು ಜ್ಞಾನಿಗಳನ್ನು ಗೌರವಿಸುವುದು, ಆ ಬಳಿಕ ದೇವರಿಗೆ ನಾವು ಶರಣಾಗತರಾಗಿರೋದು. ಇವು 5 ಯಜ್ಞಗಳು ನಾವೆಲ್ಲರೂ ಈಗ ಮನೆಯಲ್ಲಿ ಮಾಡ್ತಾನೆ ಇರ್ತೀವಿ. ಮನೆಯೊಳಗೆ ಒಂದು ಜಗಲಿ ಇರ್ತದ, ಅಲ್ಲಿ ದೇವ್ರ ಪೂಜೆ ಮಾಡ್ತೀವಿ, ತಾಯಿ ತಂದೆಗಳನ್ನು ಗೌರವಿಸ್ತೀವಿ, ಅತಿಥಿಗಳನ್ನು ಆತಿಥ್ಯ ಸತ್ಕಾರ ಮಾಡ್ತೀವಿ. ಇವೆಲ್ಲ ನಮ್ಮ ಕೆಲಸಗಳು ನಡೆದೇ ಅದಾವೆ. ಇವಕ್ಕೆ ಪಂಚ ಯಜ್ಞಗಳಂತ ಕರೆದಾರ. ಅವು ಯಜ್ಞ ಅದಾವೋ ಮತ್ತೇನದಾವೋ ಅಂತ ನಮಗೆ ಗೊತ್ತಿಲ್ಲ, ಆದರೆ ನಾವು ಮಾತ್ರ ಮಾಡ್ತಾ ಇದ್ದೇವೆ. ಇದೇ ನಮ್ಮ ವೈಶಿಷ್ಟ್ಯ. ಅದು ನಮಗೆ ಗೊತ್ತಿರಲಿ ಅಥವಾ ಗೊತ್ತಿರಲೇ ಇರಲಿ, ಮಾಡ್ತಾ ಇದ್ದೇವಲ್ಲ, ಅದು ಮುಖ್ಯ. ಇದಕ್ಕೆ ಯಜ್ಞ ಅಂತ ಕರೀತಾರೆ. ಮತ್ತು ನೀವು ಹೊರಗಿನ ಯಜ್ಞ ಮಾಡಬೇಡ್ರಿ ಅಂತ ನಾ ಹೇಳೋದಿಲ್ಲ, ಮಾಡ್ರಿ, ಆದರೆ ಈ ಯಜ್ಞ ಮಾತ್ರ ಬಿಡಕ್ಕೆ ಹೋಗಬೇಡ್ರಿ. ಹೊರಗಿನ ಯಜ್ಞ ನೀವು ಯಾವುದದು ಎಷ್ಟೋ ಶತಚಂಡಿ ಹೋಮ, ಆ ಯಜ್ಞ ಈ ಯಜ್ಞ, ನೀವು ಯಾವ ಯಜ್ಞ ಮಾಡ್ತೀರಿ ಮಾಡ್ರಿ. ನಿಮ್ಮ ಹತ್ತಿರ ಎಷ್ಟು ರೊಕ್ಕ ಅದಾವ ಅಷ್ಟು ಅಂಥ ಯಜ್ಞನೇ ಮಾಡಬೇಕಲ್ಲ. ನಿಮ್ಮ ಹತ್ತಿರ 100 ರೂಪಾಯಿ ಇತ್ತಂದ್ರೆ ₹1,00,000 ಯಜ್ಞ ಎಲ್ಲಿಂದ ಮಾಡವ್ರು? ಆಗೋದಿಲ್ಲ. ರೊಕ್ಕ ಯಾರು ತೇಕ ಹೆಚ್ಚಿರ್ತಾವ ಅವ್ರು ತಿರುಪತಿ ತಿಮ್ಮಪ್ಪಗೆ ಹೋಗ್ತಾರೆ. ರೊಕ್ಕ ಕಡಿಮೆ ಇದ್ದವ್ರು ಇಲ್ಲೇ ಊರಾಗಿನ ತಿಮ್ಮಪ್ಪಗೆ ಹೋಗ್ತಾರೆ. ಮತ್ತು ಇವರು ಹೋಗಬೇಕು, ಅವರು ಹೋಗಬೇಕು, ಅವ್ರು ರೊಕ್ಕ ಅದಾವಂತ ಅಲ್ಲಿ ತನಕ ಹೋಗ್ತಾರೆ. ಇವ್ರು ರೊಕ್ಕ ಇರ್ಲಾರ್ದವ್ರು ಇಲ್ಲೇ. ನಾವು ಇಲ್ಲೇ ಅದೇ ಇವತ್ತು ಕುಳ್ತೀವಿ, ಇಲ್ಲೇ ನಮ್ಮದು ಇದು 12 ಜ್ಯೋತಿರ್ಲಿಂಗ ಇಲ್ಲೇ ತಯಾರು ಮಾಡ್ಯಾರ. ನಮಗೆ ಅಲ್ಲಿ ಹೋಗೋದಾಗುವುದಿಲ್ಲ. ದಿವಸ ತುಂಬ ದಿನಾಲು ಎಲ್ಲಿ ಅಲ್ಲಿ ಇರ್ಲಿಕ್ಕೆ ಆಗ್ತದೆ. ಕಾಶಿಯಲ್ಲಿ ಅಲ್ಲಿ ಹೋದ್ರೂ ಸಹಿತ ಹೀಗೆ ಹೋಗೋದ್ರೊಳಗನೆ ಹೊರಗೆ ಬರಬೇಕಾಗ್ತದೆ. ಈಗ ಇಲ್ಲಿ 1 ತಾಸು ಕುಳ್ತೀವಿ, ಇದೇ ನಮ್ಮದು ಲಿಂಗ ಅರ್ಚನೆ, ಲಿಂಗದ ಒಂದು ಭಕ್ತಿ ನಾವು ಇಲ್ಲೇ ಮಾಡ್ತೀವಿ. ಮಾಡಲಿ ಎಲ್ಲರೂ, ನಿಮಗೆ ಯಾರ್ಯಾರಿಗೆ ಸಾಧ್ಯದ ಅವೆಲ್ಲ ಯಜ್ಞ ಮಾಡಿರಿ. ಆದರೆ ಇವು ಏನು 5 ಯಜ್ಞ ಅದಾವಲ್ಲ, ಈ ಯಜ್ಞವನ್ನು ಪ್ರತಿಯೊಬ್ಬರೂ ಮಾಡಬೇಕು ಅಂತ ಇದಕ್ಕೆ ಯಜ್ಞ ಅಂತ ಒಂದು ಗುಣ ಇಟ್ಕೊಂಡಾರ. ಇದು ಗುಣ ಅಂತ ಇಟ್ಟಾರ ಅವರು. ಆದರೆ ಇದೊಂದು ಭಾವ, ಇದೊಂದು ಕಾರ್ಯ ಅದ, ಇದನ್ನು ನಾವು ಮಾಡಬೇಕು ಅಂತ. ಇಷ್ಟಾಯ್ತಲ್ಲ, ದಾನ ಆಯಿತು, ದಮ ಆಯಿತು, ಯಜ್ಞ. ಇನ್ನು ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದರೆ ಸ್ವಂತ ಅಧ್ಯಾಯ ಮಾಡೋದು, ಅಧ್ಯಯನ ಮಾಡೋದು, ಅಭ್ಯಾಸ ಮಾಡೋದು. ಅದಕ್ಕೆ ಸ್ವಾಧ್ಯಾಯ ಅಂತ ಕರೀತಾರೆ. ಈಗೇನು ನಂಬುದು ನಡೆದದಲ್ಲ, ಇದು ಸ್ವಾಧ್ಯಾಯ. ಮನೆಯೊಳಗೆ ಜಗಲಿ ಅದ, ಪ್ರತಿಯೊಬ್ಬರ ಮನೆಯೊಳಗೆ ಜಗಲಿ ಇರ್ತದ. ಆ ಜಗಲಿಯನ್ನು ಎದಕ್ಕೆ ಮಾಡ್ಯಾರ? ಬರೀ ದೇವ್ರ ಮೂರ್ತಿ ಇಡಕ್ಕೆ ಅಷ್ಟೇ ಮಾಡಿಲ್ಲ, ಆ ಜಗಲಿ ಮೇಲೆ ಒಂದು ಚಲೋ ಅಂತ ಪುಸ್ತಕನೂ ಇಡಕ್ಕೆ ಮಾಡ್ಯಾರ. ಆ ದೇವ್ರ ಪೂಜೆ ಮಾಡೋದು, ದೇವ್ರ ಪೂಜೆ ಮಾಡಿ ಒಂದು ಸ್ವಲ್ಪ ಸಮಯ ಆ ಪುಸ್ತಕನ್ನು ಓದೋದು, ಅದು ಸ್ವಾಧ್ಯಾಯ. ಅವಾಗೆಲ್ಲ ಏನಾಗ್ತಿತ್ತು ಅಂದರೆ ಪುಸ್ತಕಗಳು ಸಿಗ್ತಿರ್ಲಿಲ್ಲ, ಗ್ರಂಥಗಳು ಸಿಗ್ತಿರ್ಲಿಲ್ಲ. ಜಗಲಿ ಮೇಲೆ ಯಾಕೆ ಇಡ್ತಿದ್ರು ಅಂದರೆ ಅತ್ರನ್ನ ಬೇರೆಯವರು ಯಾರೂ ಮುಟ್ಟಬಾರ್ದು, ಹಾಳು ಮಾಡಬಾರ್ದು. ಹರಿದು ಅಂದ್ರೆ ತರುವುದು ಎಲ್ಲಿಂದ ಅಂಥೇಳಿ ಜಗಲಿ ಮೇಲೆ ಇಡ್ತಿದ್ರು. ಆ ಮನೆ ಯಜಮಾನ ಪ್ರತಿ ದಿವಸ ಪೂಜೆ ಮಾಡುವಾಗ 1-2 ಪುಟ ಓದಿನೇ ಮುಂದಿಂದು ಶುರು. ಅದಕ್ಕೆ ಸ್ವಾಧ್ಯಾಯ ಅಂತ ಕರೀತಾರೆ. ದಿವಸದಲ್ಲಿ ಒಂದು ಸ್ವಲ್ಪ ಸಮಯ ಆದರೂ ಒಳ್ಳೆಯ ಚಿಂತನಕ್ಕಾಗಿ ಸಮಯವನ್ನು ಕೊಡಬೇಕು, ಅದು ಸ್ವಾಧ್ಯಾಯ. ಅದು ಸ್ವಾಧ್ಯಾಯ. ನಾವು ಎಲ್ಲೆಲ್ಲಿ ಕುಳಿತಿರ್ತೀವಿ ಅಲ್ಲೇ ಒಂದಿಷ್ಟು ಯಾರ್ಯಾರು ನಮಗೆ ಏನೇನು ಕಲಿಸ್ತಾರ ಕಲ್ತ್ಕೊಳ್ಳೋದು. ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ, ನನಗೆಲ್ಲ ಗೊತ್ತೈತಿ ಅಂತ ಹೇಳಬಾರ್ದು. ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ. ಯಾವ ಮನುಷ್ಯ ನನಗೆಲ್ಲ ಗೊತ್ತೈತಿ ಅಂತಂದ್ರೆ ಮುಗಿತಿ, ನಾವು ಕಲಿಯೋದಿಲ್ಲ ಅಂತ ತಿಳ್ಕೊಳ್ಬೇಕು. ಎಲ್ಲ ಗೊತ್ತೇನು ನಮಗೆ? ಈ ಜಗತ್ತಿನಾಗ ಎಲ್ಲ ನಮಗೆ ಗೊತ್ತದ. ಜಗತ್ತು ಎಷ್ಟು ವಿಶಾಲ ಅದ, ಎಷ್ಟು ತಿಳ್ಕೊಂಡಾನೀಗ ಮನುಷ್ಯ, ಅದೆಲ್ಲ ತಿಳ್ಕೊಂಡದೂ ಸ್ವಲ್ಪೇ ಅದ.
ನಮ್ಮ ತಲೆಗೆ ನಾವು ಎಷ್ಟು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅದ. ಆದ್ದರಿಂದ ನಾ ಎಲ್ಲ ತಿಳ್ಕೊಂಡನಿ, ಇನ್ನೇನು ನನಗೆ ಅವಶ್ಯಕತೆ ಐತಿ, ಮುಗಿತೀನಿ ನಂದು ಜೀವನ ಅಂತ ಇವನು ಇಟ್ಕೊಂಡಿರ್ತಾನೆ. ಯಾಕಂದ್ರೆ ಇವು ಹೊರಗಿನ ಜಗತ್ತೇ ನೋಡಿಲ್ಲ. ಕೂಪ ಮುಂಡಕ ಅಂತ ಕರೀತಾರೆ ಇದಕ್ಕೆ, ಬಾವ್ಯಾಗಿನ ಕಪ್ಪಿದ್ದಂಗ ಅಂತ. ಬೇರೆದವ್ರದ್ದು ಕೇಳಂಗಿಲ್ಲ, ಅವನು ನಾನು ತಿಳಿದಿದ್ದರೆ ಭಾಳ ಆಗೈತಿ ಅಂತ ತಿಳ್ಕೊಳ್ತಾರೆ. ಅದು ಬಾವ್ಯಾಗ ಒಂದು ಕಪ್ಪಿತ್ತು. ಒಂದು ಸಲ ಸಮುದ್ರದಿಂದ ಒಂದು ಕಪ್ಪಿ ಬಂತಂತ. ಇದು ಬಾವ್ಯಾಗಿನ ಕಪ್ಪಿ ಅದಕ್ಕೆ ಕೇಳಿತು, ಸಮುದ್ರದಾಗಿಂದ ಬಂದ ಕಪ್ಪಿಗೆ ಎಲ್ಲಿಂದ ಬಂದಿ ಅಂತ ಕೇಳಿತು. ನಾ ಸಮುದ್ರದಿಂದ ಬಂದನಿ ಅಂತದು. ಅವಾಗಿದು ಬಾವ್ಯಾಗಿನ ಕಪ್ಪಿ ಹೇಳಿತು, ಸಮುದ್ರ ಎಷ್ಟೈತಿ ದೊಡ್ಡದ ಅಂತದು. ನನ್ನ ಬಾವಿ ಅಷ್ಟು ಐತೇನು ಅಂತಿದು. ಅದು ಬಾವಿ ಬಿಟ್ಟು ಬೇರೆ ನೋಡೇ ಇರಲಿಲ್ಲ. ಇಷ್ಟು ಬಾವಿ ಅಷ್ಟು 30 ಬಾಯಿ 30 ಐತೇನು, ಇಷ್ಟು ಐತಿ, ದೊಡ್ಡದಾಯ್ತಿದು ಭಾಳ ಅಂತ ತಿಳ್ಕೊಂಡಿತ್ತು. ಅದು ಸಮುದ್ರದ ಕಪ್ಪು ಹೇಳ್ತು, ಇಲ್ಲ ಭಾಳ ದೊಡ್ಡದೈತಿ ಅದು ಅಂತದು. ಇದು ಕಪ್ಪೆ ಅಂತಂತ ಎಷ್ಟು ದೊಡ್ಡದದ, ಅದು ಕೈ ಹೀಗೆ ಮಾಡ್ತಿತ್ತಂತ, ಎಷ್ಟು ದೊಡ್ಡದದ, ಅದು ಇನ್ನೂ ದೊಡ್ಡದೈತೆ ಅಂತಿತ್ತಿದು, ಎಷ್ಟು ದೊಡ್ಡದದ ಎಷ್ಟು ದೊಡ್ಡದದ ಅಂತ ಹಂಗೆ ಕೈ ಮಾಡ್ಕೊಂತ ಹೋಯ್ತಂತ. ಹೊಟ್ಟಿನೇ ಹರಿದು ಹೋಯ್ತಂತೆ, ಅದರದೇನು ಮುಗಿಲಿಲ್ಲ. ಹಂಗ ನಾವು ತಿಳ್ಕೊಂಡಿವಿ ಅಂತ ಮುಗೀತು ಅಂತಿನ್ನಿಲ್ಲ. ಮುಗಿತೀನಿ, ನಾವೆಲ್ಲ ತಿಳ್ಕೊಂಡಿವಿ, ಸಂಸಾರ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತ ಕಲ್ತೀವಲ್ಲ, ಮುಗಿತೀನಿ. ಏನೂ ನಾವು ಕಲ್ತಿಲ್ಲ ಇನ್ನೂ. ಆದ್ದರಿಂದ ಸ್ವಾಧ್ಯಾಯ ಅದೊಂದು ಸಾಧನ, ಸ್ವಾಧ್ಯಾಯ ಇರಬೇಕು ಮನುಷ್ಯನಿಗೆ. ಚಿಂತನೆಯನ್ನು ಮಾಡ್ತಾ ಇರಬೇಕು, ಅದಕ್ಕೆ ಸ್ವಾಧ್ಯಾಯ ಅಂತ ಕರೀತಾರೆ. ಆನಂತರ ಮುಂದೆ ತಪಸ್ಸು ಅಂತ. ತಪಸ್ಸಂದ್ರೆ ಕಷ್ಟಗಳನ್ನು ಸಹಿಸೋದು, ಅದೊಂದು ಗುಣ ತಪಸ್ಸು. ತಪಸ್ಸೊಂದು ಬಹಳ ಮುಖ್ಯ ಮನುಷ್ಯನಿಗೆ. ತಪಸ್ಸಿರ್ಲಾರ್ದೆ ಯಾವುದೂ ಆಗೋದಿಲ್ಲ, ಕಷ್ಟಪಡಬೇಕಾಗ್ತದೆ. ನೋಡ್ರಿ, ಒಂದು ಸಣ್ಣದ ಒಂದು ಬೀಜ ಭೂಮಿಯೊಳಗೆ ಬಿತ್ತು ಅಂದ್ರೆ ಅದು ತನ್ನ ತಪಸ್ಸನ್ನು ಶುರು ಮಾಡ್ತದೆ, ಬೆಳಿಲಿಕ್ಕೆ ಶುರು ಮಾಡ್ತದೆ, ಬಿಸಿಲನ್ನು ಉಣ್ತದೆ, ಗಾಳಿಯನ್ನು ಸಹಿಸಿಕೊಳ್ತದೆ. ಯಾರೋ ತುಳಿತಾರೆ ಮತ್ತು ಚಿಂತೆ ಮಾಡುವುದಿಲ್ಲ, ಮತ್ತು ಬೆಳಿಲಿಕ್ಕೆ ಶುರು ಮಾಡ್ತದೆ. 10-12 ವರ್ಷದಲ್ಲಿ ಒಂದು ದೊಡ್ಡದಾದಂಥ ವೃಕ್ಷವಾಗಿ ಬೆಳೀತದೆ. ಅದು ಯಾರು ಬೈತಾರ ಅವ್ರ ಕಡೆ ನೋಡುವುದಿಲ್ಲ, ಯಾರು ಹೊಗಳ್ತಾರ ಅದನ್ನೂ ತಲೆಗೆ ಹಚ್ಕೊಳ್ಳೋದಿಲ್ಲ. ನೀರು ಎಲ್ಲಿ ಸಿಗ್ತಾವೋ ಅಲ್ಲಿಂದ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತದೆ. ಒಂದು ಸಣ್ಣದೊಂದು ಬೀಜ 10-12 ವರ್ಷದಲ್ಲಿ ಒಂದು ವೃಕ್ಷ ಆಗ್ತದೆ. ಅದು ಯಾಕಾಯಿತು ಅಂದರೆ ಅದರಲ್ಲಿ ತಪಸ್ಸದ, ಅದರಲ್ಲಿ ಬೆಳಿಬೇಕನ್ನುವಂಥ ಉತ್ಸಾಹ ಅಷ್ಟದ. ಮನುಷ್ಯನಿಗೆ ತಪಸ್ಸಿತ್ತು ಅಂದರೆ ಯಾವುದೂ ಅಸಾಧ್ಯ ಅಲ್ಲ. ನಾವು ಎಲ್ಲ ಪಡ್ಕೊಂಡ ಬಂದಿರ್ತೀವಿ ಅಂತಿಲ್ಲ, ಎಲ್ಲರೂ ಎಲ್ಲ ಪಡ್ಕೊಂಡ ಬಂದಿರ್ತಾರೆ. ಅದನ್ನು ಇಲ್ಲಿ ನಾವು ಪಡೆದುಕೊಳ್ಬೇಕಾದ್ರೆ ಅದಕ್ಕೆ ತಪಸ್ಸು ಬೇಕು. ಯಾವ ಮನುಷ್ಯ ತಪಸ್ಸನ್ನು ಮಾಡ್ತಾನೆ ಆತ ಪಡೆದುಕೊಳ್ತಾನೆ. ಯಾವ ಮನುಷ್ಯ ತಪಸ್ಸು ಮಾಡೋದಿಲ್ಲ ಅವನು ಪಡೆದುಕೊಳ್ಳುವುದಿಲ್ಲ, ಕಷ್ಟಪಡಬೇಕಾಗ್ತದೆ. ಎಲ್ಲ ನಾವು ಇದ್ದಲ್ಲೇ ಆಗಲಿ ಅಂತಂದರೆ ಹೆಂಗೆ ಆಗೋದು? ಭಾರೀ ಕಷ್ಟಪಡಬೇಕು. ಅದಕ್ಕೆ ತಪಸ್ಸಂತ ಕರೆಯೋದು. ಬರೀ ನಾವು ಎಲ್ಲೋ ಒಂಟುಗಾಲ ಮೇಲೆ ನಿಂತರು ಉಪವಾಸ ಮಾಡಿದ್ರು ಅಂತ ಅದಷ್ಟೇ ತಪಸ್ಸಲ್ಲ. ತಪಸ್ಸಂದ್ರೆ ಇಡೀ ಒಂದು ಜೀವನನೇ ತಪಸ್ಸ. ಈಗ ಕೆಲವರು 1 ತಿಂಗಳು ತಪಸ್ಸು ಮಾಡ್ತಾರೆ, 1 ತಿಂಗಳು ನಾವು ಮೌನ ಇರ್ತೀವಿ. ಮುಂದೆ 1 ತಿಂಗಳು ಮೌನ ಆಯಿತು, ಉಳಿದ 11 ತಿಂಗಳು ಬರೀ ಮಾತಾಡ್ಕೊತ ಹೋದಂದ್ರೆ ಗತಿ ಏನು? ನಮ್ಮದು 9 ದಿವಸ ಉಪವಾಸ, ಮುಂದೆ ಊಟನೇ ಮಾಡೋದಿಲ್ಲ ಏನು? 9 ದಿವಸ ಉಪವಾಸ ಆಯಿತು, ಮುಂದೆ ಜೀವನದ ತುಂಬ ಊಟ ಮಾಡೋದದ. 9 ದಿವಸ ಊಟ ಮಾಡಿದ್ರೆ ಮುಗಿತೆ, ಊಟ ಬಿಟ್ಟರೆ ಮುಗಿತೇನು? ಅದು ತಪಸ್ಸಲ್ಲ. ಹೆಂಗೆ ಊಟ ಮಾಡಬೇಕು? ಜೀವನದ ತುಂಬ ಊಟ ಮಾಡಿದ್ರು ಹೊಟ್ಟೆ ಕೆಟ್ಟಿರಬಾರ್ದು, ಅದು ತಪಸ್ಸು. ಉಪವಾಸ ಮಾಡದಿದ್ರೂ ನಡೀತದೆ. 9 ದಿವಸ ಮಸ್ತಾಗಿ ಉಪವಾಸ ಮಾಡೋದು, 10ನೇ ದಿವಸ ಸಿಕ್ಕಾಪಟ್ಟಿ ತಿನ್ನೋದು. ಇದೇನು ಬಂತು ಉಪವಾಸ? 1 ತಿಂಗಳು ಮೌನಾನುಷ್ಠಾನ, 1 ತಿಂಗಳು ಮುಗಿದ ಬಳಕ ಎದ್ದ ಅಂದ್ರೆ ನೋಡ್ಬೇಕು. ಇದು ತಪಸ್ಸಲ್ಲ. ಜೀವನ ಕಷ್ಟ ಬೇಕಾಗ್ತದೆ, ಭಾಳ ಕಷ್ಟ ಬೇಕು. ಅದು ಮನಸ್ಸಿನಲ್ಲಿ ಬರಬೇಕಾಗ್ತದೆ. ತಪಸ್ಸಿತ್ತಂದ್ರೆ ಯಾವುದೂ ಭಾರ ಆಗೋದಿಲ್ಲ. ಮಹಾತ್ಮ ಗಾಂಧೀಜಿಯವರ ಜೀವನದಲ್ಲಿ ಒಂದು ಪ್ರಸಂಗ ನಡೀತದೆ. ಅವರು ಒಂದು ಸಲ ಹೀಗೆ ಹೊರಟಿರ್ತಾರೆ, ಎದುರುಗಡೆ ಒಂದು ದೃಶ್ಯವನ್ನು ನೋಡ್ತಾರೆ. ಅದು ಏನು ಅಂದರೆ, ಒಬ್ಬ ಸಣ್ಣ ಬಾಲಕಿ
ಆಕೆ 7-8 ವರ್ಷದವಳು. ಆಕೆ ತಮ್ಮ ಒಬ್ಬ ಇರ್ತಾನಲ್ಲ, ತಮ್ಮ ಸಣ್ಣವ, ಅವನನ್ನು ಹೊತ್ಕೊಂಡು ಸೊಂಟದ ಮೇಲೆ ಹೊತ್ಕೊಂಡು ಹೊರಟಿರ್ತಾಳೆ. ತಮ್ಮ ಭಾಳ ವಜ್ಜಿರ್ತಾನೆ, ಭಾರ ಇರ್ತಾನೆ. ಅವ ಹಾಗೆ ಕೆಳಗೆ ಜರಿತಿರ್ತಾನೆ, ಈಕೆ ಎತ್ತುತ್ತಿರ್ತಾಳ. ಕೆಳಗೆ ಅವ ಜರಿತಾನ, ಎತ್ತುತ್ತಿರ್ತಾಳ. ಈಕೆಗೆ ಅವನು ಎತ್ತುವುದೇ ಆಗೋದಿಲ್ಲ, ಹಾಗೆ ಸಾವಕಾಶವಾಗಿ ಹೊರಟಿರ್ತಾಳೆ. ಅವಾಗ ಇದನ್ನು ನೋಡಿ ಅವರು ಕೇಳ್ತಾರೆ, ಎಷ್ಟು ಭಾರದಾನವ ಅಂತಾರೆ. ಅವಾಗ ಆಕಿ ಹುಡುಗಿ ಹೇಳ್ತಾಳೆ, ಸಣ್ಣ ಬಾಲಕಿ ಹೇಳ್ತಾಳೆ, ಅವ ಭಾರ ಅಲ್ಲ, ನಮ್ಮ ತಮ್ಮ ಹೋದಾನಂತ. ಮತ್ತು ನಿನಗೆ ಭಾರ ಆಗೋದಿಲ್ಲ ಏನು ಅಂತ. ಅವ ಯಾಕೆ ಭಾರ ಆಗ್ತಾನೆ, ನಮ್ಮ ತಮ್ಮ ಅದಾನವ ಅಂತ. ಅಂದರೆ ಯಾವಾಗ ಅದು ನಮಗೆ ಪ್ರಿಯ ಅಂತ ಅನಿಸ್ತದಲ್ಲ, ಎಷ್ಟು ದೊಡ್ಡ ಕೆಲಸ ಮಾಡಿದ್ರು ನಮಗೆ ಭಾರ ಅಂತ ಅನಿಸೋದಿಲ್ಲ. ಮನಪೂರ್ವಕವಾಗಿ ಮಾಡಿದೀವಿ ಅಂದರೆ ಗುಡ್ಡದಷ್ಟು ಕೆಲಸ ಸಹಿತ ಸಣ್ಣದಾದಂಥ ಕೆಲಸ ಆಗ್ತದೆ. ಇನ್ನು ಒಲ್ಲದ ಮನಸ್ಸಿನಿಂದ ಮಾಡಿದೀವಿ ಅಂದರೆ ಸಣ್ಣ ಕೆಲಸ ಸಹಿತ ಗುಡ್ಡಾಗಿಬಿಡ್ತದೆ. ಅದಕ್ಕೆ ತಪಸ್ಸು ಮಾಡಬೇಕಂತ ಮನಸ್ಸಿನಲ್ಲಿ ಬರಬೇಕು, ಒಮ್ಮೆ ಕಷ್ಟಪಡಬೇಕು ಅಂತ ಬರಬೇಕು, ಅದು ತಪಸ್ಸು.